ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಬಿಂದು. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಮಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅಮ್ಮ ಕೂಡ ಬಂದಿದ್ದಾರೆ, ಜೊತೆ ಮಗಳನ್ನ ಕರ್ಕೊಂಡು ಮಂಜುನಾಥ ಪಾರ್ಕಿಗೆ ಬಂದಿದ್ವಿ. ಪಾರ್ಕಲ್ಲಿ ರೋಡ್ ಸೈಡ್ ಇರುವಂಥ ಮರಗಳನ್ನ ಕಡ್ದಾಕಿದ್ದಾರೆ ಒಂಚೂರು. ಬಿಕಾಸ್ ಶಿವರಾತ್ರಿ ಹಬ್ಬಕ್ಕೆ ಅಂತ ದೀಪ ಹಚ್ತಾರೆ, ಲೈಟಿಂಗ್ಸ್ ಎಲ್ಲ ಹಾಕಬೇಕು ಅಂತ. ನೋಡಿ, ಇದೇ ದೇವಸ್ಥಾನ. ಒಳಗಡೆ ಹೋಗ್ತಾ ಇದ್ದೀವಿ, ಇದು ಎಂಟ್ರೆನ್ಸು. ಒಳಗಡೆ ಹೋಗಿದ ತಕ್ಷಣ ನಮ್ಮಮ್ಮ ದೇವ್ರಿಗೆ ಕೈ ಮುಗಿತಾ ಇದ್ರು. ನನ್ನ ಮಗಳು ನೋಡ್ಬಿಟ್ಟು ಹಿಂದಗಡೆ ಬರ್ತಿಲ್ಲ ಅಮ್ಮ ಅಂತೇಳಿ ಕರ್ಕೊಂಡು ಬರೋಕ್ಕೆ ಅಂತ ತಿರುಗಿದಾಳೆ. ನೋಡಿ, ಹೋಗಿ ಕರ್ಕೊಂಡೇ ಬಂದ್ಲು, ಕರ್ಕೊಂಬರ್ತಾ ಇದ್ದಾಳೆ. ಇವಳು ಸ್ವಲ್ಪ ದಿನದಿಂದ ಅಂದರೆ ಒಂದು ಮಂತಿಂದ ನಡೆಯೋಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ. ಇವಾಗ ಕ್ಲಿಯರಾಗಿ ಒಂಚೂರು ಚೆನ್ನಾಗಿ ನಡೀತಾಳೆ. ಹಾಗಾಗಿ ಮನೆ ಹತ್ರ ಎಲ್ಲ ಮಣ್ಣಿರೋದ್ರಿಂದ, ಜಾಸ್ತಿ ಮಣ್ಣಿರೋದ್ರಿಂದ ಅಲ್ಲಿ ಆಟ ಆಡೋದಕ್ಕೆ ಅಷ್ಟು ಬಿಡೋದಿಲ್ಲ. ಬಿಡ್ತೀನಿ, ಬಟ್ ಜಾಸ್ತಿ ಆಟ ಆಡಬಾರ್ದು, ಧೂಳಲ್ಲಿ ಇನ್ಫೆಕ್ಷನ್ ಆಗುತ್ತೆ ಅಂತ. ಸೊ ಪಾರ್ಕಿಗೆ ಕರ್ಕೊಬಂದಿದ್ದೆ, ಅಮ್ಮ ಕೂಡ ಇದ್ದರು ಅಂತ. ನೋಡಿ ಹೆಂಗೆ ನಗಾಡ್ಕೊಂಡು ಆಟ ಆಡ್ಕೊಂಡಿದ್ದಾಳೆ. ಅವಳಿಗೆ ಆಟ ಆಡೋದಕ್ಕೆ ಜಾಗ ಸಿಕ್ಕಿದರೆ ಸಾಕು, ಚೆನ್ನಾಗಿ ಆಟ ಆಡ್ಕೊಂಡಿರ್ತಾಳೆ. ಅವಳಿಗೆ ತುಂಬ ಖುಷಿ ಆಗ್ಬಿಟ್ಟಿದೆ ಆಚೆಗಡೆ ಬಂದಿದ್ದೀನಿ ಅಂತ. ನೋಡಿ ಎಷ್ಟು ಹ್ಯಾಪಿಯಾಗಿದ್ದಾಳೆ ಅವಳು. ಇದು ದೇವಸ್ಥಾನದ ಒಳಗಡೆ, ಅಂದರೆ ಪಾರ್ಕ್ ಒಳಗಡೆ ಇರುವಂಥದ್ದು. ಆಲ್ಮೋಸ್ಟ್ ಸ್ವಲ್ಪ ಜನ ಇಲ್ಲಿ ಇರೋರು ಪಾರ್ವತಿ ನಗರ ಹತ್ರ ಇರೋರು ಇರ್ತಾರೆ, ನೋಡಿರ್ತೀರ. ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಬುಧವಾರ ಶಿವರಾತ್ರಿ ಇರೋದ್ರಿಂದ. ನಾವು ದೇವಸ್ಥಾನದ ಒಳಗಡೆ ಹೋಗೋದಕ್ಕಾಗಿಲ್ಲ, ಸೊ ಅದಕ್ಕೆ ಆಚೆಗಡೆ ನಿಂತ್ಕೊಂಡೆ ವಿಡಿಯೋ ಮಾಡಿದೆ. ಆ್ಯಂಡ್ ನನ್ನ ಮಗಳು ಆಚೆಗಡೆ ಆಡ್ತಿದ್ಲು, ಅಲ್ಲೇ ಕೂತ್ಕೊಂಡ್ವಿ ಸ್ವಲ್ಪ ಹೊತ್ತು. ಆ್ಯಂಡ್ ಅವಳು ಸಿಕ್ಕಿದ ಕಡೆ ಕೂತ್ಕೊಂಡು ಸಿಕ್ಕಿದವ್ರನ್ನೆಲ್ಲ ನೋಡಿಕೊಂಡು ಮಾತಾಡಿಸ್ಕೊಂಡು ಆಟ ಆಡ್ಕೊಂಡು ಬಂದಳು. ನೋಡಿ ಹೆಂಗೆ ಓಡಾಡ್ತಿದ್ದಾಳೆ. ನೋಡಿ ಎಲ್ಲ ಕಡೆ ಆಟ ಆಡ್ಕೊಂಡು ಬರ್ತಿದ್ದಾಳೆ. ಅದು ಯಾರು ಅಂತಲೇ ಗೊತ್ತಿಲ್ಲ. ಅಣ್ಣ ಅವ್ರ ಹತ್ರ ಎಲ್ಲ ಮಾತಾಡ್ತಿದ್ಲು, ಮಾತಾಡ್ಕೊಂಡು ಅವ್ರನ್ನ ನೋಡ್ಕೊಂಡು ಬಂದ್ಲು. ಒಂಥರ ಚೆನ್ನಾಗಿತ್ತು ಅವಳ ಜೊತೆ ಇರೋದು. ಆ್ಯಂಡ್ ಅವಳು ಆಚೆಗಡೆ ಹೋದರೆ ಹಿಂಗೆ ತುಂಬ ಆ್ಯಕ್ಟಿವ್ ಆಗಿರ್ತಾಳೆ. ಮನೇಲೂ ಇರ್ತಾಳೆ, ಬಟ್ ತುಂಬ ತೀಟೆ ಮಾಡ್ತಾಳೆ ಅಷ್ಟೇ, ತರಲೆ. ಆಚೆಗಡೆ ಹೋದರೆ ಸೈಲೆಂಟಾಗಿ ಅವಳ ಪಾಡಿಗೆ ಅವಳು ಆಟ ಆಡ್ಕೊಂಡಿರ್ತಾಳೆ. ಸೊ ಇದಾಗಿತ್ತು ಇವತ್ತಿನ ಬ್ಲಾಗ್. ಅಮ್ಮಗಳ ಜೊತೆ ತುಂಬ ಹ್ಯಾಪಿಯಾಗಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಬಂದೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.